ಅದು ನಾವು ನೋಡ್ಬೋದು. ದೇವರು ಮಹಾರಾಜನು ಅಂತ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರು ಯಾರಾಗಿದ್ದಂತೆ? ಮಹಾರಾಜನಂದ್ರೆ ಹೇಗಿರ್ತಾನೆ ಪ್ರಿಯರೇ? ಕೀರ್ತನೆ 95:3 ನೋಡುವಾಗ 95:3 ಯೆಹೋವನು ಮಹಾದೇವರು. ಯೆಹೋವನು ಅಂದ್ರೆ ಸರ್ವಶಕ್ತನು ಅಂದ್ರೆ ಪರಮಾತ್ಮನು ಮಹಾದೇವರು. ಎಲ್ಲ ದೇವರುಗಳಲ್ಲಿ ಮಹಾರಾಜನು. ಎಲ್ಲ ದೇವರುಗಳಲ್ಲಿ ಅಂದ್ರೆ ಈ ಮಾನವರ ಸಂತಾನಕ್ಕೆ ಸೈತಾನ ಎಂಬುವನು ದೇವರಾಗಿದ್ದಾನೆ. ಘಟಸರ್ಪನಿದ್ದಾನೆ, ಆತನ ಏನ್ ಮಾಡಿದ್ದಾನೆ? ಜನರ ದೃಷ್ಟಿಯಲ್ಲಿ ಆತನ ದೇವರಾಗಿದ್ದಾನೆ. ಅದೇ ದೇಹವೆಂಬ ದೇವಾಲಯದ ಒಳಗಡೆ ಸೇರ್ಕೊಂಡು ಆತನ ಮಹಿಮೆ ಹೋಗ್ತಾ ಇದ್ದಾನೆ. ಅವನಿಗೆ ದೇವರು ಹೇಳ್ತಾ ಇರೋದು, ನಾನು ದೇವರುಗಳಿಗಿಂತ ದೇವರು ಅಂತ ಅಂದ್ರೆ ಮಹಾರಾಜನ ದೇವರು. ಮಹಾರಾಜ ಹೇಗೆ ಕೂತ್ಕೋತಾರೆ ಬೇರೆ? 2 ಕಾಲು ಇಟ್ಕೊಂಡು ಡಿಸೆಂಟ್ ಆಗಿ ಕಾಲು ಕೂತ್ಕೋತಾರ, ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೋತಾರೆ ಅಂತ. ಮಹಾರಾಜನು ಅಂದ್ರೆ ರಾಜಾದಿ ರಾಜನು ಅಂತಾನು. ಮಹಾರಾಜಾದಿ ರಾಜನ ಕೂತ್ಕೋತಾರೆ ಒಬ್ಬ ಸಾಮಾನ್ಯ ಮನುಷ್ಯನೇ. ಸಾಮಾನ್ಯ ಈ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದಿರೋ ಸಾಮಾನ್ಯ ಮನುಷ್ಯನೇ ಆಗಿರ್ಬೇಕು. ಅದನ್ನ ಕೂತ್ಕೋತಾನೆ ಬೇರೆ